ವೀಕ್ಷಕರೇ, ಹಿಂದಿನ ಸಂಚಿಕೆಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ನೀರಾವರಿ ಪದ್ಧತಿಗಳ ಬಗ್ಗೆ ಮಾಹಿತಿನ ಹಾಕಿದ್ವಿ. ಸೊ ಅದ್ರ ಜೊತೆಗೆ ಮಿಸ್ಟ್ ಜೆಟ್ಗಳ ಬಗ್ಗೆ ಕೂಡ ಮಾಹಿತಿನ ಹಾಕಿದ್ವಿ. ಸೊ ಆ ಒಂದು ಸಂಚಿಕೆಗೆ ನಮಗೆ ಒಬ್ಬರು ವೀಕ್ಷಕರು ನಮಗೆ ಏನು ಒಂದು ಕಾಮೆಂಟ್ ಮಾಡಿ ಕೇಳಿದ್ದಾರೆ, ಸರ್ ಈ ಮಿಸ್ಟ್ ಜೆಟ್ಟನ್ನು ಬ್ಲಾಕ್ ಆದರೆ ಇದನ್ನು ಯಾವ ರೀತಿಯಾಗಿ ಬ್ಲಾಕನ್ನು ಕ್ಲಿಯರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಒಂದು ಮಿಸ್ಟ್ ಜೆಟ್ಟು ಬ್ಲಾಕ್ ಆದರೆ ಯಾವ ರೀತಿಯಾಗಿ ನಾವು ಇದನ್ನು ಬ್ಲಾಕೇಜಸ್ನ ತೆಗಿಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳಿದ್ದೇವೆ ನಾವು ನಿಮಗೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ, ಹೆಚ್ಚಾಗಿ ಈ ಒಂದು ಮಿಸ್ಟ್ ಜೆಟ್ಗಳು ಬ್ಲಾಕೇಜಸ್ ಆಗೋದು ಕಡಿಮೆ ನಮ್ಮ ಈ ಒಂದು ತೋಟದಲ್ಲಿ. ಯಾಕೆ ಅಂತ ಹೇಳಿದರೆ, ನಾವು ನಮ್ಮ ಒಂದು ಪಂಪಿಗೆ ಫಿಲ್ಟ್ರನ್ನು ಕೂರಿಸಿದ್ದೇವೆ. ಆ ಫಿಲ್ಟ್ರು ಏನು ಮಾಡುತ್ತೆ ಅಂತ ಹೇಳಿದರೆ, ಯಾವುದೇ ಒಂದು ಕಸ ಕಡ್ಡಿ ಇದ್ದರೆ ಬ್ಲಾಕ್ ಆಗುವಂಥ ಯಾವುದೇ ಒಂದು ಪದಾರ್ಥಗಳು ಅದರಲ್ಲಿದ್ದರೆ ಅದನ್ನು ಫಿಲ್ಟರ್ ಮಾಡಿ ಕಳಿಸುತ್ತೆ ನಮಗೆ. ಸೊ ನಮ್ಮ ತೋಟದಲ್ಲಿ ಈ ಒಂದು ಮಿಸ್ಟ್ ಜೆಟ್ಗಳು ಬ್ಲಾಕ್ ಆಗುವಂಥ ಸಮಸ್ಯೆ ತುಂಬ ಕಡಿಮೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಹಾರ್ತಾ ಇದೆ ನೋಡಿ, ಇಲ್ಲಿ ನೋಡಿ ಇದು ಯಾವ ರೀತಿಯಾಗಿ ಹಾರ್ತಾ ಇದೆ. ಸೊ ನಾನು ಹೇಳಿರೋ ಪ್ರಕಾರ ನಮ್ಮ ತೋಟದಲ್ಲಿ ಮಿಸ್ಟ್ ಜೆಟ್ಗಳು ಒಂದು ಬ್ಲಾಕ್ ಆಗುವಂಥ ಸಂದರ್ಭಗಳು ತುಂಬ ಕಡಿಮೆ. ಯಾಕಂತ ಹೇಳಿದರೆ, ನಾನು ಹೇಳಿರೋ ಪ್ರಕಾರ ನಾವು ಇದನ್ನು ಫಿಲ್ಟ್ರನ್ನು ಕೂರಿಸಿದ್ದೇವೆ. ಸೊ ಹಾಗಾಗಿ ನಮ್ಮದು ಬ್ಲಾಕ್ ಆಗೋದು ಕಡಿಮೆ. ಇನ್ನೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ, ಫಿಲ್ಟರ್ ಕೂರಿಸಿರೋದಿಲ್ಲ. ಆ ಸಂದರ್ಭದಲ್ಲಿ ಅವರು ನೀರನ್ನು ಡೈರೆಕ್ಟ್ ಬಿಟ್ಟವಾಗ ಈ ಒಂದು ಮಿಸ್ಟ್ ಜೆಟ್ನ ಹೋಲು ತುಂಬ ಚಿಕ್ಕದಿರುತ್ತೆ. ಏನೇ ಒಂದು ಕಸ ಕಡ್ಡಿಗಳು ಇದ್ದರೆ ಇದರಲ್ಲಿ ಬಂದು ಸಿಕ್ಕಾಕೊಂಡು ಬ್ಲಾಕ್ ಆಗುವ ಸಂದರ್ಭಗಳು ಇರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಹೇಳ್ತೇನೆ ಅಂತ ಹೇಳಿದರೆ, ನೀವು ಒಂದು ಫಿಲ್ಟ್ರನ್ನು ಉಪಯೋಗಿಸಿಡಿ, ಫಿಲ್ಟ್ರನ್ನು ಕೂರಿಸಿಡಿ. ಫಸ್ಟ್ ನೀರು ಎಲ್ಲಿಂದ ಬರುತ್ತಲ್ಲ ಆ ಒಂದು ಮೇನ್ ಪೈಪಿಗೆ ಒಂದು ಫಿಲ್ಟ್ರನ್ನು ಕೂರಿಸಿದರೆ ನೀವು ನಿಮ್ಮ ಬ್ಲಾಕೇಜ್ ಆಗುವಂಥ ಸಂದರ್ಭಗಳು ತುಂಬ ಕಡಿಮೆ, ಒಂದು 95% ಕಡಿಮೆ ಆಗಿಬಿಡುತ್ತೆ. ಸೊ ಇವಾಗ ನೀವು ಫಿಲ್ಟ್ರ್ ಕೂರಿಸಿಲ್ಲ, ನಿಮ್ಮದು ಬ್ಲಾಕ್ ಆಗಿದೆ, ಆ ಬ್ಲಾಕೇಜಸನ್ನು ಯಾವ ರೀತಿ ತೆಗಿಬೇಕು ಅಂತ ಹೇಳಿ ನಾನೀಗ ಹೇಳ್ತೇನೆ. ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಂತ ಹೇಳಿದರೆ, ನಿಮ್ಮ ಎಲ್ಲ ಒಂದು ಮಿಸ್ಟ್ ಜೆಟ್ಗಳು ಏನಾಗಿರುತ್ತೆ ಎಲ್ಲ ಒಂದು ಮಿಸ್ಟ್ ಜೆಟ್ಗಳನ್ನು ನೀವು ತೆಗೆದು ಆ್ಯಸಿಡಲ್ಲಿ ನೀವು ಅದನ್ನು ಮುಳುಗಿಸಿ ಒಂದು 2-3 ನಿಮಿಷ ಮುಳುಗಿಸಿಡಿ. ಕಡೆಗೆ ಎಲ್ಲ ಮಿಸ್ಟ್ ಜೆಟ್ಗಳನ್ನು ತೆಗೀರಿ. ನೀವು ತೆಗೆದಾದ ನಂತರ ಅದನ್ನು ಸೈಡಿಗಿಟ್ಟು ನಿಮ್ಮ ಲ್ಯಾಟ್ರಲ್ ಪೈಪ್ ಏನಿರುತ್ತೆ ಆ ಲ್ಯಾಟ್ರಲ್ ಪೈಪ್ ಒಳಗಡೆ ಒಂದು ಸಲ ನೀರನ್ನು ಹಾಯಿಸಿ. ಎಲ್ಲ ಕಸ ಕಡ್ಡಿಗಳು ಕಿತ್ಕೊಂಡು ಹೋಗುತ್ತೆ. ಮತ್ತು ಅದರ ಒಂದು ಎಂಡ್ ಇರುತ್ತಲ್ಲ, ಈ ಲ್ಯಾಟ್ರಲ್ ಪೈಪಿನ ಒಂದು ಎಂಡ್ಗಳು ಇರುತ್ತೆ, ಆ ಎಂಡ್ಗಳನ್ನು ನೀವೇನು ಮಾಡಿ, ಎಂಡ್ಗಳನ್ನು ಮಡಚಿ ಇಡ್ತೀರಲ್ಲ ನೀವು. ಆ ಮಡಚಿದ್ದನ್ನು ಬಿಚ್ಚಿದ ನಂತರ ಎಲ್ಲ ನೀರು ಅದರಲ್ಲಿ ಸರಾಗವಾಗಿ ಹೋಗುತ್ತೆ. ಸೊ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಮತ್ತು ನೀವು ಆ ಎಂಡನ್ನು ಕಟ್ಟಿ ಎಲ್ಲ ಮಿಸ್ಟ್ ಜೆಟ್ಗಳನ್ನು ನೀವು ಕೂರಿಸಿ, ನಿಮ್ಮ ಬ್ಲಾಕೇಜಸ್ಗಳು ಎಲ್ಲ ಹೋಗಿಬಿಡುತ್ತೆ. ಇವಾಗ ನಾವು ಫಿಲ್ಟರ್ನ ಕೂರಿಸಿದ್ದೇವೆ ಅಥವಾ ನೀವು ಫಿಲ್ಟರ್ನ ಕೂರಿಸಿದ್ದೀರಾ, ಆದರೂ ಕೂಡ ಒಂದೆರಡು ಮಿಸ್ಟ್ ಜೆಟ್ಗಳು ಬ್ಲಾಕ್ ಆಗಿದೆ ಅಂತ ಹೇಳಿದರೆ, ಈಗ ನೋಡಿ ಮುಂದುಗಡೆ ನೋಡಿ ಯಾವ ರೀತಿ ನಾವು ಕ್ಲೀನ್ ಮಾಡ್ಬೋದು ಅಂತ ಈಗ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲೊಂದು ಬ್ಲಾಕ್ ಆಗಿದೆ, ನೀರೇ ಬರ್ತಿಲ್ಲ. ಇದ್ರ ಮುಂದಿನ ಲೈನಲ್ಲಿ ಮುಂದಿನ ಜೆಟ್ಗಳಿಗೆಲ್ಲ ನೀರು ಬರ್ತಾ ಇದೆ ನೋಡಿ. ಅಲ್ಲಿ ನೋಡಿ, ಇಲ್ಲೊಂದು ನೀರು ಬರ್ತಾ ಇದೆ ಇಲ್ಲಿ, ಆದರೆ ಇಲ್ಲಿ ನೀರು ಬರ್ತಾಯಿಲ್ಲ ನೋಡಿ, ಬ್ಲಾಕ್ ಆಗಿದೆ, ನೀರೇ ಬರ್ತಿಲ್ಲ. ಜೆಟ್ ತೆಗೆದು ನೀರು ಬರ್ತಿಲ್ಲ, ಜೆಟ್ ತೆಗೆದ್ರೂ ನೀರು ಬರ್ತಾಯಿಲ್ಲ ನೋಡಿ. ಅಂದರೆ ಜೆಟ್ ಒಳಗೆ ನೀರಿಲ್ಲ ಅಂತ ಹೇಳಿ, ಜೆಟ್ ಒಳಗೆ ಬ್ಲಾಕ್ ಇಲ್ಲ ಅಂತ ಹೇಳಿ. ಪ್ರಾಬ್ಲಮ್ ಏನಾಗಿದೆ, ಉಲ್ಟಾ ಮಾಡಿದೆ ನೋಡಿ. ಇಲ್ಲಿ ಇದು ಪೈಪ್ ಹಿಂಗೆ ಮಡಚೋಗಿತ್ತು ನೋಡಿ, ಈ ಥರ ಆಳೆಲ್ಲ ಮಾಡಿರೋ ಕೆಲಸ ಹಿಂಗಾಗುತ್ತದೆ. ಪೈಪ್ ಮಡಚೋಗಿದೆ, ಅದಕ್ಕೆ ನೀರು ಬರ್ತಾಯಿಲ್ಲ. ನೀಟಾಗಿ ಮಾಡಿದ್ರೆ ಬರ್ತದೆ ನೋಡಿ ನೀರು. ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದರೆ, ಈ ಥರ ಪ್ರಾಬ್ಲಮ್ ಇದ್ದಾಗ ನಾವು ಎಷ್ಟು ಮಾಡಿದ್ರು ಕೆಳಗೆ ಬಂದಿತ್ತು ಅಂತ ಹೇಳಿದರೆ, ಈ ಪಕ್ಕದಲ್ಲಿ ಅದು ಜಾಯ್ನರ್ ಪಿನ್ ಇರುತ್ತೆ, ಅದನ್ನು ತಿರ್ಸ್ಬಿಡ್ಬೇಕು ಈ ಥರ ನೋಡಿ. ಅಂದರೆ ಮತ್ತೆ ಬಿಗಿ ಮಾಡಬೇಕು. ಈಗ ನೋಡಿ ನೀರು ಬರ್ತಾಯಿದೆ. ಸಂಚಿಂದ ಕಟ್ಟಿಬಿಟ್ಟು ಇನ್ನೊಂದು ಸಂಚಿಂದ ಇದಕ್ಕೆ ಕೆಳಗಡೆ ಯಾವುದು ಕಟ್ಟಬೇಕು.
ನೋಡಿ ಇವಾಗ ಮತ್ತೊಂದು ಪ್ರಾಬ್ಲಮ್ಮು, ಇಲ್ಲಿ ನೀರು ಸರಿ ಹಾರ್ತಾ ಇಲ್ಲ ನೋಡಿ. ಏನು ಪ್ರಾಬ್ಲಮ್ ಅಂತ ನೋಡೋಣ ಇದಕ್ಕೆ. ನೋಡಿ ಇದರಲ್ಲಿ ನೀರು ಚೆನ್ನಾಗಿ ಬರ್ತದೆ, ಜಟ್ಟಲ್ಲಿ ಕಸ ಸಿಕ್ಕೊಂಡಿದೆ. ಆವಾಗ ನಾವು ಇದರ ತಂತಿನ ಕಟ್ಟಿದ್ದೇವೆ, ಇದನ್ನು ಕ್ಲೀನ್ ಮಾಡಬೇಕು. ಅಥವಾ ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ತಂತಿನ ಇಟ್ಕೊಂಡಿರಬೇಕು. ತಂತಿಯಿಂದ ನೋಡಿ ಕಸ ಆಯಿತು ನೋಡಿ. ಈಗ ನೋಡಿ ಸರಿ ಆಯಿತು. ಈ ರೀತಿಯಾಗಿ ನೀವು ಜೆಟ್ಗಳನ್ನು ನೋಡ್ತಾ ಇರಬೇಕು. ಡೈಲಿ ಅದರ ತೋಟದೊಳಗಡೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬರ್ತಾ ಇರಬೇಕು. ಏನಾದರೂ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಆಗೇ ಇರುತ್ತೆ. ನಾವು ಯಾವತ್ತೂ ತೋಟದಲ್ಲಿ ಓಡಾಡ್ತಾ ಇರೋದಿಲ್ವೋ ಅಲ್ಲಿ ತನಕ ನಮ್ಮ ತೋಟ ನಮ್ಮ ಏಳುಗತಿ ಆಗೋದಿಲ್ಲ. ಅಂದರೆ ಅದಕ್ಕೆ ನಾವು ಅದ್ರಲ್ಲಿ ಪ್ರಾಬ್ಲಮ್ ಇರಲ್ದೇನೆ ಇರಲಿ, ಅಲ್ಲಿ ನಮ್ಮ ಒಂದು ಅವರಿಗೆ ಒಂದು ತನ್ನ ಮಾಲೀಕ ಇದ್ದಾನುವಂಥ ಒಂದು ಭರವಸೆ ಇರುತ್ತೆ. ಆ ತೋಟದಲ್ಲಿ ಓಡಾಡ್ತಾ ಇದ್ದರೆ ಅದು ನಮ್ಮದು ಅನ್ನುವಂಥ ಭಾವನೆ ಇದ್ದರೆ ಅದು ತುಂಬ ಚೆನ್ನಾಗಿ ಆಗೇ ಆಗುತ್ತೆ. ನೋಡಿ ನಾವು ತೋಟದಲ್ಲಿ ಓಡಾಡ್ತಾ ಇದ್ರೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆಲ್ಲ ಗೊತ್ತಾಗ್ತಾ ಇರುತ್ತೆ. ನಾವು ತೋಟದಲ್ಲಿ ಅದ್ರ ಜೊತೆಗೆ ಇರಬೇಕು. ನೋಡಿ ಈ ಥರ ಈ ಕಾಳ್ಮೆಣ್ಸ್ ಬಳ್ಳಿನ ಎತ್ಕೊಡ್ಬೇಕು. ಈ ವರ್ಷನ ಹಚ್ಚಿದ್ದೇವೆ ನಾವು. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡಗಾಗಿದೆ ಬಳ್ಳಿ. ಬಾಳೆ ಪಟ್ಟಿಯಿಂದ ಕಟ್ಟಬೇಕು, ತಾನೇ ಲಡ್ಡಾಗಿರುತ್ತೆ ಬಳ್ಳಿ. ಇದನ್ನು ಹಿಡ್ಕೊಂಡಿದ್ದ ಮೇಲೆ ನೋಡಿ ಇದನ್ನು ಚಿಗುರೇನೇ ಇರುತ್ತೆ ಇದ್ರದ್ದು. ಇದು ಕಡೆಗೆ ಕ್ರಮೇಣ ಈ ಮರಕ್ಕೆ ಹಿಡ್ಕೊಳ್ಳುತ್ತೆ, ಆಗ ತಾನೇ ಇದು ಲಡ್ಡಾಗಿ ಹೋಗುತ್ತಿತ್ತು. ಈ ಥರ ನಾವು ತೋಟದಲ್ಲಿ ಓಡಾಡ್ತಾ ಇದ್ರೆ ಏನು ಪ್ರಾಬ್ಲಮ್ ಇದ್ರು, ನೀರು ಏನು ಬ್ಲಾಕ್ ಆಗಿದೆ ಏನಿದೆಯೇ, ಅಥವಾ ನಮ್ಮ ಕಾಳುಮೆಣಸು ಬಳ್ಳಿನ ಆ ಕಡೆ ಹೋಗಿ ಬಿದ್ದಿದೆಯಾ, ಅದನ್ನು ನೋಡಿ ನಾವು ಕಟ್ತಾ ಇದ್ರೆ ತೋಟನೂ ಚೆನ್ನಾಗಾಗುತ್ತೆ.